ಮಾತನಾಡೋದಕ್ಕೆ. ಅಂದರೆ ಇಲ್ಲಿ ಒಂದು ವಿಶೇಷವಾದಂಥ ವ್ಯಕ್ತಿನ ತೋರಿಸ್ತಾ ಹೋಗ್ತೀನಿ. ಏನಂತಂದರೆ ಏರ್ ಶೋ ಶುರುವಾಗ್ಲಿಂದಲೂ ಕೂಡ ಬೆಂಗಳೂರಿನಲ್ಲಿ ನಡೀತಕ್ಕಂತಹ ಏರ್ ಶೋವನ್ನು ನೋಡಿಕೊಂಡು ಬಂದಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಸರ್ ಹೇಗೆ ಅನಿಸ್ತಾ ಇದೆ ಇವತ್ತು ಏರ್ ಶೋ? ದೊಡ್ಡವರು ನೋಡೋಕ್ಕಿಂತ ಚಿಕ್ಕ ಮಕ್ಕಳು ನೋಡಬೇಕು ಇದು. ಆದರೂ ನನಗೆ ಚಿಕ್ಕ ಮಕ್ಕಳಾಗೆ ನಾನು ಇವತ್ತು ಬಂದು ನೋಡ್ತಾ ಇದ್ದೀನಿ. ಅದಕ್ಕೆ ನಾನು ಒಂದು ಮಿಸ್ ಮಾಡಿಲ್ಲ ಇದುವರೆಗೂ. ಈ ಥರ ಏರ್ ಶೋ ಇಲ್ಲಿ ಬೆಂಗಳೂರಲ್ಲಿ ಯಾವತ್ತು ಶುರು ಆಯಿತು ಆವತ್ತಿನ ಇವತ್ತವರೆಗೂ ನಾನು ನೋಡ್ತಾ ಇದ್ದೀನಿ. ಸರ್ ಅಂದಾಜು ಎಷ್ಟು ವರ್ಷ ಆಯ್ತು ಸರ್ ಇವಾಗ ನೀವು ಏರ್ ಶೋ ನೋಡೋಕೆ ಶುರು ಮಾಡಿ? ಸಿನ್ಸ್ ಬಿಗಿನಿಂಗ್ ಇದೇ ಎಲವಂಕದಲ್ಲಿ ಸಿನ್ಸ್ ಬಿಗಿನಿಂಗಿಂದ ಬರ್ತಾ ಇದ್ದೀನಿ. ಎವ್ರಿ 2 years ಬಯನೆಯಲ್ಲಿದ್ದು 2 years ಒನ್ಸ್ ನಾನು ಬಂದು ಎಲ್ಲ ವಿಟ್ನೆಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಮೊದಲಿಂದಲೂ ಬಂದು ನಿಮಗೆ ರೂಢಿ ಇದೆ, ನಿಮ್ಗೆ ನೋಡೋಕೆ ತುಂಬ ಇಷ್ಟ ಆಗುತ್ತೆ? ಹಾಂ, ನೆಕ್ಸ್ಟ್ ಇಯರ್ ಬರ್ತೀನಿ ನಾನು. ನನಗೆ 72 ವರ್ಷನೇ. ಸರ್ ಇವಾಗ ಒಬ್ಬರೇ ಬಂದಿದ್ದೀರಾ ಅಥವಾ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದೀರಾ? ಮನೆಯವರು ಬಂದಿದ್ದಾರೆ, ಇವನು ಇದ್ದಾನೆ, ಅವರು ಬಂದಿದ್ದಾರೆ. ಅವರು ಏರೋಸ್ಪೇಸ್ ಇದರಲ್ಲೇ ಇದ್ದಾನೆ, ಸ್ಯಾಫ್ರನ್ ಅಂತ ಇದ್ದಾರೆ. ಅವರು ಬಂದು ನೋಡೋಕ್ಕೋಸ್ಕರ ಬಂದಿದ್ದಾರೆ, ನಾವು ಕರ್ಕೊಂಡು ಬಂದಿದ್ದೀವಿ. ಸರ್ ಇವತ್ತು ಸಾರ್ವಜನಿಕರಿಗೆ 2 ಶೋ ನಡೀತಾ ಇದೆ. ಇವತ್ತು 2 ಶೋ ನಡೀತು. ಸೊ 2 ಶೋ ನೋಡ್ತಾ ಇದ್ರೆ ಒಂದು ಶೋ ನೋಡ್ತಾ ಇದ್ದೀನಿ. ಇವಾಗ ಹೋಗೋಣ ಅಂತ ಹೊರಟ್ವಿ, ನೀವು ನಮ್ಮ ಹೇಳಿದ್ರಿ. ಓಕೆ. ಸೊ ಕೇಳಿದ್ರಲ್ಲ, ಏನಂತಂದರೆ ನಾನು 1994ರಿಂದ ಏರ್ ಶೋ ನಡೀತಾ ಇರ್ತಕ್ಕಂಥದ್ದು. ಅವತ್ತಿನಿಂದಲೂ ಕೂಡ ಇವತ್ತಿನವರೆಗೂ ಬಂದು ನೋಡ್ತೀನಿ. ನನಗೆ 72 ವರ್ಷ ಆದರೂ ಕೂಡ ನಾನು ಇನ್ನೂ ಚಿಕ್ಕ ಮಕ್ಕಳಂತೆ ಇಲ್ಲಿ ಬಂದು ಏರ್ ಶೋವನ್ನು ನೋಡ್ತೀನಿ ಅಂತ ಅವ್ರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.